ಬಿಜೆಪಿ ಮುಖಂಡ ಗೌತಮ್ ಗೌಡರು ತಮ್ಮ ನಿವಾಸದಲ್ಲಿ ಆಚರಿಸಿಕೊಂಡ ಹುಟ್ಟುಹಬ್ಬಕ್ಕೆ ಅವರ ಅಪಾರ ಅಭಿಮಾನಿಗಳು ಆಗಮಿಸಿ ಶುಭ ಕೋರಿದರು. ಗೌತಮ್ ಗೌಡರನ್ನು ಬಿಜೆಪಿ ಸರ್ಕಾರ ಗುರುತಿಸಿ ಕೆಎಸ್ಐಸಿ ಅಧ್ಯಕ್ಷರನ್ನಾಗಿ ಮಾಡಿದ ಸಂದರ್ಭದಲ್ಲಿ ನಿಗಮದ ಅಭಿವೃದ್ಧಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ಕೊಟ್ಟಗಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಚ್ಚನಕೆರೆ ಜಗದೀಶ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮಾತನಾಡಿದ ಗೌತಮ್ ಗೌಡರು, ನನ್ನ ಹಿತೈಷಿಗಳು ಹಾಗೂ ನನ್ನ ಸ್ನೇಹಿತರೊಡನೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕೆಂಬ ಇಚ್ಛೆ ಇತ್ತು. ಅದರ ಅಂಗವಾಗಿ ನನ್ನ ಸ್ನೇಹಿತರು ಎಲ್ಲೆಲ್ಲಿ ಕರೆದಿದ್ದಾರೆ ಅಲ್ಲಿ ಹೋಗಿ ಹುಟ್ಟುಹಬ್ಬವನ್ನು ರಾಮನಗರ ಕ್ಷೇತ್ರಾದ್ಯಂತ ಆಚರಿಸಿಕೊಳ್ಳುತ್ತಿದ್ದೇನೆ ಎಂದು ತಿಳಿಸಿದರು. ಕೊಟ್ಟಗಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡರಾದ ಸುರೇಶ್ ರವರು ಮಾತನಾಡಿ, ಗೌತಮ್ ಗೌಡರು ಈ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಮೂಲಕ ಜನಸಾಮಾನ್ಯರ ಮನಸ್ಸು ಗೆದ್ದಿದ್ದಾರೆ ಎಂದು ಶುಭ ಹಾರೈಸಿ ಹೇಳಿದರು. ವಕೀಲರಾದ ದೇವೂರಾವ್ ಜಾಧವ್ ರವರು ಮಾತನಾಡಿ, ಗೌತಮ್ ಗೌಡರು ತಮ್ಮ 39ನೇ ವಸಂತಗಳನ್ನು ಪೂರೈಸಿ 40ನೇ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ಜನಸಾಮಾನ್ಯರಿಗೆ ಸ್ಪಂದಿಸುವ ಅವರ ಸ್ವಭಾವವನ್ನು ನೋಡಿ ನಾವು ಕೂಡ ಅವರೊಟ್ಟಿಗೆ ಇದ್ದೇವೆ. ಇವರಿಗೆ ಮತ್ತಷ್ಟು ಅಧಿಕಾರವನ್ನು ಪಕ್ಷ ಗುರುತಿಸಿ ಮುಂದಿನ ದಿನಗಳಲ್ಲಿ ನೀಡಲಿ ಎಂದು ಶುಭ ಕೋರಿದರು. ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರೂರವರು ಮಾತನಾಡಿ, ಗೌತಮ್ ಗೌಡರು ಪಕ್ಷಾತೀತವಾದ ನಾಯಕರಾಗಿದ್ದು ಇವರ ವ್ಯಕ್ತಿತ್ವ ಎಲ್ಲರನ್ನೂ ಸೆಳೆಯುವಂತಹುದು. ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ 3 ಪಕ್ಷಗಳಲ್ಲಿ ಇವರ ಅಭಿಮಾನಿಗಳಿದ್ದು ಇಂದು ಪಕ್ಷಾತೀತವಾಗಿ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರುತ್ತಿರುವುದೇ ಕಾರಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಚ್ಚನಕೆರೆಯ ಜಗದೀಶ್, ಗೊಲ್ಲಹಳ್ಳಿಯ ಸುರೇಶ್, ವಕೀಲರಾದ ದೇವೂರಾವ್ ಜಾಧವ್, ಹಾರೋಹಳ್ಳಿಯ ಮಲ್ಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ್, ಚೀಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರು, ಮುಖಂಡರು, ಕಾರ್ಯಕರ್ತರು, ಕೊಟ್ಟಗಾಳು ಪ್ರಭು, ಕಿಶನ್, ಮುರಳಿ, ಮಲ್ಲಪ್ಪ, ಪ್ರದೀಪ್, ಕಾಳಪ್ಪ, ಚಿಕ್ಕಲ್ಬಾಳು, ಸಿದ್ದಯ್ಯ, ಬೆಳಗುಳಿ, ಬಸವರಾಜು, ಸುರೇಶ್, ಕೊಟ್ಟಗಾಳು, ಶಿವಮದಯ್ಯ ಮತ್ತು ಪುಟ್ಟಸ್ವಾಮಿ, ತೋಕತಿಮ್ಮನ ದೊಡ್ಡಿಯ, ಒಬಿಸಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಕಾಶ್, ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ನಾಗೇಶ್, ಸತೀಶ್, ರಾಮನಗರ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮುರಳಿ, ಯುವ ಮುಖಂಡರಾದ ರಾಕೇಶ್, ಅಗರಕುಮಾರ್ ಒಳಗೊಂಡಂತೆ ನೂರಾರು ಅವರ ಅಭಿಮಾನಿಗಳು ಆಗಮಿಸಿ ಸನ್ಮಾನಿಸಿದರು. ನಮ್ಮ ಯುವಕರ ಕಣ್ಮಣಿ, ಬಡವರ ಬಂಧು ಮತ್ತು ಜನಸಾಮಾನ್ಯರಿಗೆ ಸಿಗುವಂಥ ವ್ಯಕ್ತಿಯಾದಂಥ ಗೌತಮಣ್ಣವರು 39ನೇ ವರ್ಷ ಮುಗಿಸಿ 40ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು, ಆರೋಗ್ಯ ಮತ್ತು ರಾಜಕೀಯದಲ್ಲಿ ಉತ್ತಮವಾದ ಒಂದು ಜವಾಬ್ದಾರಿ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ದೇವ್ರನಲ್ಲಿ ಮೊರೆಯನ್ನು ಹೋಗ್ತೇನೆ. ಈ ದಿನ ನಾವು ಹಲವಾರು ನಾಯಕರುಗಳನ್ನ ನಾವು ನೋಡಿದ್ದೇವೆ. ಆದರೆ ಜನಸಾಮಾನ್ಯರಿಗೆ ಸ್ಪಂದಿಸುವಂಥ, ತಕ್ಷಣ ನಮಗೆ ಸಿಗುವಂಥ ವ್ಯಕ್ತಿ ಯಾರಾದರೂ ಈ ಒಂದು ರಾಮನಗರ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಾರೆ ಅಂದರೆ ಅದು ನಮ್ಮ ಗೌತಮಣ್ಣ ಬರ್ಲಿಂಗೆ. ಹಾಗಾಗಿ ನಾವು ಅವರ ಒಂದು ಕಾರ್ಯವೈಖರಿ ಅವನ್ನೆಲ್ಲ ನೋಡಿ ಅವ್ರನ್ನ ನಂಬಿ ನಾವು ಅವರಿಂದ ಇರಲಿಕ್ಕೆ ತೀರ್ಮಾನ ಮಾಡಿದ್ವಿ. ಇಷ್ಟೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಹುಟ್ಟುಹಬ್ಬದ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ. ಏನಿಲ್ಲ, ಇವತ್ತು ಜನ್ಮದಿನದ ಪ್ರಯುಕ್ತ ನನ್ನೆಲ್ಲ ಸ್ನೇಹಿತರು, ನಮ್ಮೆಲ್ಲ ಕಾರ್ಯಕರ್ತರು ಹಾಗೆ ನಮ್ಮ ಊರಿನ ಜನ ಒಂದು ಶುಭ ಕೋರಲಿಕ್ಕೆ ಬಂದಿದ್ರು. ಹಾಗೆ ನನಗೆ ಹೇಳಿದಾಗೆ ನಾವು ಹುಟ್ಟುಹಬ್ಬನ ಆಚರಿಸ್ಕೊಂಡು ಅವೆಲ್ಲ ಆ ಸಂಪ್ರದಾಯದಲ್ಲಿ ಬಂದವರಲ್ಲ ನಾವು. ಬಟ್ ಏನು ಅಂದರೆ ಇವತ್ತು ಹುಟ್ಟಿದ ದಿನ ಆಗಿರೋದ್ರಿಂದ ನಮ್ಮ ಸ್ನೇಹಿತರ ಜೊತೆ, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ಯಾರು ಅಭಿಮಾನಿಗಳು ಅವು ಇವು ಅಂತಲ್ಲ, ನನ್ನ ಸ್ನೇಹಿತರ ಜೊತೆ, ನಮ್ಮ ಕಾರ್ಯಕರ್ತರುಗಳ ಜೊತೆ, ನಮ್ಮ ಊರಿನ ಜನತೆ ಜೊತೆ ಹುಟ್ಟುಹಬ್ಬ ಆಚರಿಸ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು. ಹಾಗಾಗಿ ಕ್ಷೇತ್ರ ವ್ಯಾಪ್ತಿ ಇವತ್ತು ಎಲ್ಲೆಲ್ಲಿ ಕರೆದಿದ್ದಾರೆ ಅಲ್ಲಿ ಹೋಗಿ ಅವ್ರ ಜೊತೆ ವಿಶ್ ಮಾಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮನ ಹೊರತು ಬೇರೆ ಏನಿಲ್ಲ ಸರ್. ಈ ದಿವಸ ನಮ್ಮ ಬಿಜೆಪಿ ಮುಖಂಡರಾದಂಥ ಗೌತಮ್ ಗೌಡ್ರ ಹುಟ್ಟುಹಬ್ಬನ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ರಾಮನಗರ ಎಲ್ಲ ಹೋಬಳಿ ಮಟ್ಟದಲ್ಲೂ ಗೌತಮ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರೋದಕ್ಕೆ ಎಲ್ಲ 4 ಹೋಬಳಿಗಳಲ್ಲೂ ಕಾರ್ಯಕರ್ತರು ಮತ್ತು NDA ಮೈತ್ರಿಯ ಎಲ್ಲ JDS ಇರ್ಬೋದು, BJP ಇರ್ಬೋದು, ಎಲ್ಲರೂ ಶುಭ ಕೋರೋದಕ್ಕೆ ಇವತ್ತು ಸಜ್ಜಾಗಿದ್ದೀವಿ. ಶಂಕರ್ ಜಿ ಅಲ್ಲೇ ಇರು, ಯಾಕೆ ಹೋಯ್ತಿದ್ದೀವಿ?